ಹಬ್ಬ ಅಮ್ಮ ಕೊಟ್ಟ ಕೆಲಸ ಮುಗೀತು. ಪಾಪ ಸಿಂಹ ನೋಡಿ ಅದೆಷ್ಟು ಹೆದರ್ಕೊಂಡ್ಬಿಟ್ಟಿದ್ರು. ಆದ್ರೆ ಅವರಿಬ್ರನ್ನ ಜಾಗ ಕರ್ಕೊಂಡ್ ಬರಕ್ಕೆ ನಾನು ಇದನ್ನ ಮಾಡಲೇಬೇಕಿತ್ತು. ಆ ದುರ್ಗನ ಒಂದ್ ಸ್ವಲ್ಪ ಜಾಸ್ತಿನೇ ಹೆದರಿಸ್ತೆ ಅನ್ಸುತ್ತೆ. ಅವಳು ನಮ್ಮ ಅಮ್ಮನ ಜೊತೆ ಯಾವಾಗ್ಲೂ ಜಗಳ ಆಡ್ತಿರ್ತಾಳೆ. ಅದಕ್ಕೆ ಅವಳಿಗೊಂದು ಪಾಠ ಕಲಿಸ್ಬೇಕಿತ್ತು, ಕಲಿಸ್ದೆ. ಆದ್ರೂ ದೇವ್ರೆ ಅಂತ ಅವಳ ಬಾಯಲ್ಲಿ ಬರ್ಲೇ ಇಲ್ಲ. ಹಟ್ಮಾರಿ ಹುಡುಗಿ. ಇನ್ಮುಂದೆ ಈ ಕಾಡಿನ ಆಟ ಇನ್ನೂ ಚೆನ್ನಾಗಿರುತ್ತೆ. ಅಕ್ಕ, ಇಷ್ಟೊತ್ತು ನಾವು ಈ ಕಾಡೆಲ್ಲ ಅಲ್ದಾಡಿದ್ವಿ, ಆದ್ರೆ ಈ ದಾರಿ ನಮಗ್ ಸಿಗ್ಲೇ ಇಲ್ವಲ್ಲ, ಈ ಜಾಗ ನಮಗ್ ಕಾಣಿಸ್ಲೇ ಇಲ್ಲ. ಹೌದು ದುರ್ಗಾ, ಈ ಕಾಡು ಸಾಮಾನ್ಯ ಕಾಡಲ್ಲ. ಯಾವುದೋ ಒಂದು ಅದೃಶ್ಯ ಶಕ್ತಿ ಈ ದಾರಿನ ಮುಚ್ಚಿತ್ತು ಅಂತ ಅನ್ಸತ್ತೆ. ಆ ಸಿಂಹ ನಮ್ಮನ್ನ ಅಟ್ಟಿಸ್ಕೊಂಡ್ ಬಂದಿದ್ದಕ್ಕೂ ಯಾವುದೋ ಒಂದು ಅರ್ಥ ಇದೆ ಅಂತ ಅನಿಸ್ತಾ ಇದೆ. ಈ ಜಾಗ ತೋರ್ಸೋದಕ್ಕೆ ಆ ಸಿಂಹ ನಮ್ಮನ್ನ ಅಟ್ಟಿಸ್ಕೊಂಡ್ ಬಂತು ಅಂತ ನನಗೆ ಈಗ ಅನ್ನಿಸ್ತಾ ಇದೆ ದುರ್ಗಾ. ಅದೇ ನಿಜ ಆಗಿದ್ರೆ ನಾವು ಹುಡುಕ್ತಿದ್ದ ಜಾಗ ಇಲ್ಲೇ ಎಲ್ಲೋ ಇರ್ಬೇಕು. ಹುಡ್ಕು ದುರ್ಗಾ, ಹುಡ್ಕು. ಅಕ್ಕ, ಅಕ್ಕ, ಇದೇನಿದು? ಏನಾಗ್ತಿದೆ? ಅಕ್ಕ, ಕನ್ಸೋ ನನ್ಸೋ? ಭೂಮಿ ಒಳಗಡೆಯಿಂದ ದೇವಸ್ಥಾನ ಬಂತಲ್ಲ ಅಕ್ಕ? ಹೆದರ್ಕೋಬೇಡ ದುರ್ಗಾ, ಇವರು ಈ ಕ್ಷೇತ್ರದ ರಕ್ಷಕರು. ಇವ್ರ ಹತ್ರ ಗೌರವದಿಂದ ಮಾತಾಡು. ಇವ್ರನ್ನ ಎದುರಿಸಿ ಗೆಲ್ಲೋದಕ್ಕೆ ಇವರು ಸಾಮಾನ್ಯ ಮನುಷ್ಯರಲ್ಲ. ಸೊ ನಾನು ಹೇಳ್ದ ಹಾಗೆ ಇವ್ರ ಹತ್ರ ಕೇಳ್ಕೊ. ಸ್ವಾಮಿ, ದಯವಿಟ್ಟು ಕ್ಷಮಿಸಿ. ನಾನು ಇಲ್ಲಿಗೆ ತೊಂದರೆ ಕೊಡೋದಕ್ಕೆ ಬಂದಿಲ್ಲ. ನಾನೊಬ್ಳು ಸಾಮಾನ್ಯ ಹುಡುಗಿ. ಆ ದೇವಸ್ಥಾನಕ್ಕೆ ಹೋಗಕ್ಕೆ ದಾರಿ ಮಾಡ್ಕೊಡಿ ಅಂತ ನಿಮ್ಮ ಹತ್ರ ಕೇಳ್ಕೊಡೋದಕ್ಕೆ ಬಂದಿದ್ದೀನಿ. ದಯವಿಟ್ಟು ನಮಗೆ ದಾರಿ ಮಾಡ್ಕೊಡಿ. ಒಳಗೆ ಹೋಗಬೇಕೆ? ಸಾವಿರಾರು ವರ್ಷಗಳಿಂದ ಈ ಗರ್ಭಗುಡಿಯ ಬಾಗಿಲು ತೆರೆದಿಲ್ಲ. ಆ ದೇವಿಯ ಆಜ್ಞೆ ಇಲ್ಲದೆ ಬಂದವರು ಹಿಂತಿರುಗಿ ಹೋಗಿಲ್ಲ, ಪ್ರಾಣ ಕಳೆದುಕೊಂಡು ಹೋಗಿದ್ದಾರೆ. ದಾರಿ ತಪ್ಪಿ ಬಂದವಳು ಸುಮ್ಮನೆ ಹಿಂದಿರುಗಿದರೆ ಸರಿ, ಇಲ್ಲದಿದ್ದರೆ ಪ್ರಾಣ ಕಳೆದುಕೊಳ್ಳುತ್ತೀಯಾ? ದುರ್ಗಾ, ನಾವು ದಾರಿ ತಪ್ಪಿ ಬಂದಿಲ್ಲ. ನಮ್ಮಿಂದ ಯಾವುದೇ ತರ ಅಪಚಾರ ಆಗಲ್ಲ ಅಂತ ಹೇಳು ದುರ್ಗಾ. ಸ್ವಾಮಿ, ನಾನು ದಾರಿ ತಪ್ಪಿ ಬಂದಿಲ್ಲ, ಅಥವಾ ಈ ಪವಿತ್ರವಾದ ಜಾಗಕ್ಕೆ ಅಪಚಾರ ಮಾಡಕ್ ಬಂದಿಲ್ಲ. ಆ ದೇವಸ್ಥಾನದ ಒಳಗಡೆ ಹೋಗೋದಿಕ್ಕೆ ದಯವಿಟ್ಟು ನನ್ಗೊಂದು ಅವಕಾಶ ಮಾಡ್ಕೊಡಿ. ಅಲ್ಲಿ ದೊಡ್ಡ ಕೆಲಸ ಆಗ್ಬೇಕಾಗಿದೆ. ಇದು ನಿನ್ನಂತವರು ಕಾಲಿಡೋ ಜಾಗವಲ್ಲ. ಯುಗ ಯುಗಗಳಿಂದ ಈ ದೇವಸ್ಥಾನ ಭೂಗತವಾಗಿತ್ತು. ಕಾಲವೂ ಪಕ್ವವಾಗದೆ ಇಲ್ಲಿಗೆ ಯಾರಿಗೂ ಪ್ರವೇಶವಿಲ್ಲ. ಸುಮ್ಮನೆ ಪ್ರಾಣವನ್ನು ಕಳೆದುಕೊಳ್ಳಬೇಡ. ನೀ ಸಲ ಎಚ್ಚರಿಕೆ ಕೊಡ್ತಾ ಇದ್ದೀನಿ.
ಇಲ್ಲಿಂದ ಹೊರಟಾಗೋ, ಹೋಗೋ. ದುರ್ಗಾ, ಇವ್ರಿಗೆ ನೀನ್ ಯಾರು ಅಂತ ಗೊತ್ತಿಲ್ಲ, ನಮ್ಮ ಉದ್ದೇಶ ಏನು ಅಂತ ಇವ್ರ ಹತ್ರ ನೇರವಾಗಿ ಹೇಳ್ಕೊ. ಡಮರು ಬಗ್ಗೆ ಕೇಳು. ಹ ಸ್ವಾಮಿ, ನನಗೆ ಗೊತ್ತು ಇದು ಸಿದ್ಧ ಪುರುಷರ ಜಾಗ ಅಂತ. ನಾನಿಲ್ಲಿ ನನ್ನ ಸ್ವಾರ್ಥಕ್ಕೋಸ್ಕರ ಬಂದಿಲ್ಲ, ನಾನು ಒಬ್ರು ಪ್ರಾಣ ಉಳಿಸೋದಕ್ಕೋಸ್ಕರ ಬಂದಿದ್ದೀನಿ. ಆ ದೇವಸ್ಥಾನದಲ್ಲಿರೋ ಕಲ್ಲಿನ ಡಮರುಗ ನನಗೆ ಬೇಕು ಸ್ವಾಮಿ. ಆ ಡಮರುಗದ ಶಕ್ತಿಯಿಂದ ನಾನೊಬ್ರನ್ನ ಉಳಿಸೋದಕ್ಕೆ ಸಾಧ್ಯ. ದಯವಿಟ್ಟು ನನ್ನನ್ನು ತಡಿಬೇಡಿ. ಡಮರು, ಆ ರಹಸ್ಯ ನಿನಗೆ ಹೇಗೆ ತಿಳಿತು? ದುರ್ಗಾ, ನಿನ್ ಕೈಯಲ್ಲಿರೋ ಆ ಪತ್ರನ ತೋರ್ಸು.